ನಮಸ್ತೆ. ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ನೋಡಿ, ಬಟ್ಟೆ ಒಣಗಾಕಿದ್ದೀವಿ. ಒಂದು ಬಟ್ಟೆ ಏನಾದರೂ ನೆಟ್ಗಿದೆಯಾ ನೋಡಿ ಗೈಸ್, ಹೆಂಗೆ ಎತ್ಕೊಂಡು ಹೋಗ್ತವೆ ಅಂತ. ಅದು ಎರಡೆರಡು ಕ್ಲಿಪ್ ಹಾಕಿದ್ರು ನೋಡಿ. ಓ ದೇವ್ರೆ, ಇನ್ನು ಇದು ಇನ್ನೊಂದು ರೌಂಡ್ ಹಾಕಿರೋದು. ನನಗೆ ಗುರುವಾರ ಬಟ್ಟೆಗಳು ಸ್ಟಾಕ್ ಇಟ್ಕೊಳ್ಳಲ್ಲ. ನಾನು ಪೂಜೆ ಮಾಡಬೇಕಾದ್ರೆ ಮನೆಯೆಲ್ಲ ಶುದ್ಧಿ ಮಾಡಬೇಕು. ಎಸ್ಪೆಷಲಿ ನಾವು ಈ ವಾರ ಎಲ್ಲ ಮಾಡ್ತೀವಲ್ವ, ಆ ಟೈಮಲ್ಲಂತೂ ನೋಡಿ ಹಿಂಗೆಲ್ಲ ಹೋಗಿದೆ ಅಂತ. ಅಯ್ಯೋ ದೇವ, ಆಲ್ಮೋಸ್ಟ್ ಇವೆಲ್ಲ ಒಣಗಿದಾವೆ. ಇವೆಲ್ಲ ತೆಗೆದು ಇವಾಗ ಆ ಬಟ್ಟೆಗಳು ಹಾಕಬೇಕು. ನೋಡಿ ಎಲ್ಲ ಉಲ್ಟಂಪಲ್ಟ. ಒಣಗಿರೋವೆಲ್ಲ ಎತ್ಬಿಟ್ಟು ಇದು ಹಾಕಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಹಳಷ್ಟು ಜನ ನನ್ನ ಕೇಳ್ತಾ ಇದ್ದಿದ್ದು ಕಳಶನ ಹೇಗೆ ಎಕ್ಸ್ಚೇಂಜ್ ಮಾಡ್ತೀರಾ ಅಂತ ಹೇಳಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಳಶನ ಹೇಗೆ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಮೊದಲಿಗೆ ಇವತ್ತು ನನಗೆ ಗುರುವಾರ ಎಕ್ಸ್ಪೆಷಲಿ. ಸೊ ಇವತ್ತು ನಮ್ಮ ಮನೆಗೆ ಶಂಖಪುಷ್ಪ ಬಂತು, ಖುಷಿ ಆಯಿತು. ಲಾಸ್ಟ್ ಟೈಮು ನಾನು ನಮ್ಮ ತವ್ರ ಮನೆ ವ್ಲಾಗ್ ಹಾಕಿದಾಗ ತುಂಬ ಜನ ಕೇಳಿದ್ರಿ, ಇದು ಶಂಖಪುಷ್ಪ ಅಂತಾರೆ. ಇದನ್ನು ಬಾಯ್ಲ್ ಮಾಡಿ ನೀರು ಕುಡಿಯೋದು ಸಹ ಒಳ್ಳೆಯದು. ಆ್ಯಂಡ್ ಕಳಶನ ಹೇಗೆ ಎಕ್ಸ್ಚೇಂಜ್ ಮಾಡೋದು, ಈಗ ನಮ್ಮ ಕಳಸದಲ್ಲಿ ಎಲೆ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗಿದೆ. ಬಟ್ ನಿಮಗೋಸ್ಕರ ಅಂತ ಹೇಳಿ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಕಳೆದ ಸೋಮವಾರ ಹುಣ್ಣಿಮೆ ಇತ್ತು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ನಾನು ಆಗ ಕಳಶ ಪ್ರತಿಷ್ಠಾಪನೆ ಮಾಡಿದ್ದೆ. ಸೊ ಈಗ ತುಂಬ ಜನ ನನ್ನ ಕೇಳ್ತಾ ಇದ್ದಿದ್ದಕ್ಕೆ ಇವತ್ತು ಆ ವಿಡಿಯೋನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಳಶಕ್ಕೆ ಹೊಸದಾಗಿ ಎಲೆನ ತಂದು ಎಲೆನ ನೀಟಾಗಿ ತೊಳ್ಕೊಂಡು, ಅದಾದಮೇಲೆ ಹಳೆ ಕಳಶನ ಕೆಳಗಡೆ ಇಟ್ಟು, ಅದಾದಮೇಲೆ ಕಳಶದ ತೆಂಗಿನಕಾಯಿನ ತೆಗೆದು ಸೈಡ್ಗಿಟ್ಟು, ಅದಾದಮೇಲೆ ಈ ರೀತಿ ಎಲೆಗಳನ್ನು ನೀಟಾಗಿ, ಅಂದರೆ ಹಳೆ ಎಲೆಗಳನ್ನು ತೆಗೆದು ಹೊಸ ಎಲೆಗಳು ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ಒಂದು ಸೀಕ್ರೆಟ್ ಕೆಲಸ ಮಾಡಬೇಕಾಗತ್ತೆ. ಆ ಸೀಕ್ರೆಟ್ ಕೆಲಸ ಪ್ರಾಬಬ್ಲಿ ನಿಮ್ಗೆ ಯಾರೂ ಹೇಳಿರಲಿಕ್ಕಿಲ್ಲ. ಮೇ ಬಿ ನಾನೇ ಫಸ್ಟ್ ಟೈಮ್ ಹೇಳ್ತಾ ಇರೋದು ಅಂತ ಹೇಳಿ ಭಾವಿಸ್ತೀನಿ. ಸೊ ಈ ರೀತಿ ಕಳಶ ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ, ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ. ಸೊ ಕಳಶದಲ್ಲಿ ಆಲ್ರೆಡಿ ಲಕ್ಷ್ಮೀ ದೇವಿಯನ್ನು ನಾವು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ತಾಯಿಯನ್ನು ಮಧ್ಯದಲ್ಲಿ ಎಬ್ಬರಿಸೋದಿದೆಯಲ್ಲ, ತುಂಬಾ ಕ್ಲಿಷ್ಟಕರವಾದಂತಹ ಒಂದು ಪ್ರೋಸೆಸ್ಸು. ಸೊ ಅದಕ್ಕೇ ನೀವು ಕಳಶ ತೆಗಿಬೇಕಾದ್ರೆ ಮಹಾಲಕ್ಷ್ಮಿಗೆ ಫಸ್ಟು ಕ್ಷಮೆ ಯಾಚಿಸಿ. ಯಾಕಂತಂದರೆ 15 ಡೇಸ್ ಒನ್ಸ್ ತೆಗಿಬೇಕಾದ್ರೆ ನಾವೇನು ಮಾಡ್ತೀವಿ, ಕಳಶನ ಜರುಗಿಸ್ತೀವಿ. ಅದಾದಮೇಲೆ ಕಳಶ ತೆಗಿತೀವಿ. ಆಗ ಮಹಾಲಕ್ಷ್ಮಿ ಅಲ್ಲಿಂದ ಹೊರಟಿರ್ತಾಳೆ ಅನ್ನೋ ನಂಬಿಕೆ. ಸೊ ಯಾರಿಗೆಲ್ಲ ನಾನು ಹೇಳುವಂತಹ ಮಾಹಿತಿ ಸತ್ಯ ಅನಿಸುತ್ತೋ ಗೊತ್ತಿಲ್ಲ, ಬಟ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನಾವು ಕಳಶನ ಅಂದರೆ ಅಲ್ಲಾಡಿಸ್ದೇನೆ ಡೈರೆಕ್ಟ್ ಕಳಶ ತೆಗಿತೀವಿ ಅಂತಂದರೆ ಖಂಡಿತವಾಗ್ಲೂ ಆವತ್ತಿನ ದಿನ ನಮಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಏನಾದರೂ ಒಂದು ಹೆಚ್ಚು ಕಮ್ಮಿ ಅಂತಂದರೆ ಹುಷಾರಿಲ್ದಂಗೆ ಆಗೋದು, ಅಥವಾ ಮನೆಗೆ ದಿಢೀರಂತ ಬ್ಯಾಡ್ ನ್ಯೂಸ್ ಬರೋದು, ಈ ಥರ ಕೆಲವೊಂದು ಸೂಕ್ಷ್ಮತೆಗಳು ಎಲ್ರಿಗೂ ಗೊತ್ತಾಗುತ್ತಾ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟಿಗೆ ಕಳಶ ತೆಗಿಯೋಕ್ಕಿಂತ ಮುಂಚೆ ಆ ತಾಯಿಗೆ ಕ್ಷಮೆ ಯಾಚಿಸಿ, ತಾಯಿ ಇವತ್ತು ನಿನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ, ಸೊ ಮತ್ತೊಮ್ಮೆ ನಿನ್ನ ಪ್ರತಿಷ್ಠಾಪನೆಯನ್ನು ನಾನು ಮಾಡೋಕ್ಕೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಕಳಶವನ್ನು ಕದಲಿಸಿ ಒಂದು 2ರಿಂದ 3 ನಿಮಿಷ ಬಿಟ್ಟು ಅದಾದಮೇಲೆ ನೀವು ಕಳಶನ ತೆಗಿಬೇಕಾಗತ್ತೆ. ನೋಡೋಣ ಬಿಡು, ಅಕ್ಕ ಹೇಳಿದ್ದಾರೆ ಅಂತ ಹೇಳಿ ಮಾಡಿ ನೋಡಿ. ಅದಾದಮೇಲೆ ನೀವೇ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಖಂಡಿತವಾಗ್ಲೂ ಕಳಶದ ವಿಚಾರದಲ್ಲಿ ಈ ರೀತಿಯಾದಂತಹ ಅಸಡ್ಡೆಗಳು ಮಾಡೋಕ್ಕೆ ಹೋಗ್ಬಿಡಿ. ಅದಾದಮೇಲೆ ಈಗ ಕಳಶನ ಪ್ರತಿಷ್ಠಾಪನೆ ಮಾಡಿ ಅರಿಶಿನ ಕುಂಕುಮ ನಾರ್ಮಲಾಗಿ ನಾವು ಹೇಗೆ ಹಾಕ್ತೀವೋ ಅದೇ ಥರನೇ ಹಾಕಿ, ಅದೇ ಕಳಶನೇ, ಬೇರೆ ಕಳಶ ಅಂದರೆ ಲೈಕ್ ತೆಂಗಿನಕಾಯಿ, ಅದೇ ತೆಂಗಿನಕಾಯನ್ನು ಇಟ್ಟು ಮತ್ತು ಆ ತಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವದ ಅಲಂಕಾರ ಮಾಡಿ, ಕ್ಷಮೆ ಇರಲಿ ತಾಯಿ ಅಂತ ಹೇಳಿ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಆ ತಾಯಿಯನ್ನು ಆರಾಧನೆ ಮಾಡ್ತಾ ಕಳಶನ ಪ್ರತಿಷ್ಠಾಪನೆ ಮಾಡಿ. ಅಕ್ಕ ನಮಗೆ ಈ ಶ್ಲೋಕ ಎಲ್ಲ ಬರಲ್ಲಕ್ಕ, ಏನು ಮಾಡಬೇಕು, ಸಿಂಪಲ್ಲಾಗಿ ಹೇಳಿ ಅಕ್ಕ ಅನ್ನೋರು ಓಂ ನಮೋ ಭಗವತೆ ವಾಸುದೇವಾಯ ಅದಾದರೂ ಬರುತ್ತಾ? ಅದೂ ಬರೋದಿಲ್ವಾ? ಓಂ ನಮೋ ಮಹಾಲಕ್ಷ್ಮಿಯೈ ನಮಃ, ಓಂ ನಮೋ ಮಹಾಲಕ್ಷ್ಮಿಯೈ ನಮಃ, ಓಂ ನಮೋ ಮಹಾಲಕ್ಷ್ಮಿಯಾಯೈ ನಮಃ. ಸೊ ಈ ಥರ ಮಹಾಲಕ್ಷ್ಮಿಯನ್ನು ನೆನೀತಾನೆ ಈ ಒಂದು ಪ್ರೋಸೆಸ್ಸನ್ನು ಮಾಡಬೇಕಾಗತ್ತೆ. ನೀವು ಪೂಜೆ ಮಾಡಬೇಕಾದ್ರೂ ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ
ಅಚಲ ಆದರೂ ಪರವಾಗಿಲ್ಲ. ಆದರೆ ಕಳಶದ ವಿಚಾರದಲ್ಲಿ ಮನಸ್ಸಿನ ಸ್ಥಿತಿನ ಅಲ್ಲೇ ಇಟ್ಕೋಬೇಕು. ಆವಾಗಲೇ ನಾವು ಮಾಡ್ತಾ ಇರುವಂತಹ ಪೂಜೆಗೆ ಒಂದು ಫಲ ಅನ್ನೋದು ಸಿಗುತ್ತೆ. ಎಷ್ಟೊಂದು ಜನ ನಾನು ಈ ನಡುವೆ ದೇವ್ರದ್ದು ವಿಡಿಯೋ ಹಾಕ್ತಾ ಇಲ್ಲ. ತುಂಬ ಜನ ಅಕ್ಕ ನೀವು ಡಿವೋಷ್ನಲ್ ವಿಡಿಯೋ ಹಾಕ್ತಾ ಇಲ್ಲ, ಪೂಜೆ ವಿಡಿಯೋ ಹಾಕ್ತಾ ಇಲ್ಲ ಅಂತ. ಸರಿ, ತುಂಬ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆನೇ ಕಳಶವನ್ನು ಹೇಗೆ ಎಕ್ಸ್ಚೇಂಜ್ ಮಾಡೋದು ಹೇಳಿ ಹೇಳಿ ಅಂತ. ಸೊ ಇವತ್ತು ಗುರುವಾರ, ರಾಯರ ವಾರ. ಇನ್ನು ನಾಳೆ ನಮ್ಮೂರವ್ರದ್ದು ಮದುವೆ ಎಲ್ಲ ಇದೆ. ಸೊ ಅಲ್ಲಿಗೆಲ್ಲ ಹೋಗಬೇಕು. ಸೊ ನಾಳೆ ಶುಕ್ರವಾರ ಬೇಡ ಕಾಯಿ ತೆಗೆಯೋದು, ಇವತ್ತು ಗುರುವಾರನೇ ಕಾಯಿ ತೆಗೆದು ಕಳಶನ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ. ಸೊ ದಯವಿಟ್ಟು ಈ ರೀತಿ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಇಲ್ಲಿ ಶಂಖಪುಷ್ಪನೂ ಸಹ ಇಟ್ಟು ಕಳಶದ ಮುಂದೆನೇ ಇಟ್ಟಿದ್ದೀನಿ ಶಂಖಪುಷ್ಪನ. ನಿಜವಾಗ್ಲೂ ಮನೇಲಿ ಶಂಖ ಎಲ್ಲ ಇಟ್ಟರೆ ಒಳ್ಳೆಯದು ಗೈಸ್. ಏನು ಮಾಡೋದು, ನಮ್ಮ ದೇವ್ರ ಮನೆ ಪುಟಾಣಿ ದೇವ್ರ ಮನೆ ಅಲ್ವಾ, ಇರೋದ್ರಲ್ಲೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ವ ಗಾದೆ. ಸೊ ಅದೇ ಥರನೇ ಇರೋದ್ರಲ್ಲೇ ತೃಪ್ತಿ ಪಡಬೇಕು. ಸೊ ಯಾವಾಗ ನಾವು ದುರಾಸೆ ದುರಾಲೋಚನೆ ಮಾಡ್ತೀವೋ ಆಗ ದೇವರು ನಮ್ಮ ಕೈ ಹಿಡಿಯೋದಿಲ್ಲ, ಬದಲಿಗೆ ಬರ್ಬಾದ್ ಮಾಡಿಬಿಡ್ತಾನೆ. ಸೊ ನೀವು ಅನ್ಬೋದು, ಯಾಕಕ್ಕ ಹಾಗಿದ್ರೆ ಶ್ರೀಮಂತರೆಲ್ಲ ಆಸೆ ಪಡೋದಿಲ್ವ ಅಂತ. ಅವ್ರು ಆಸೆ ಪಟ್ಟರೂ ಅದಕ್ಕೇನು ಬೇಕೋ ಅದನ್ನು ಮಾಡ್ತಾರೆ. ಅದು ಸಾಮಾನ್ಯ ಜನಗಳಿಗೆ ಗೊತ್ತಿರೋದಿಲ್ಲ. ಅದಕ್ಕೇ ಶ್ರೀಮಂತರು ಯಾವಾಗಲೂ ಶ್ರೀಮಂತರಾಗೇ ಇರ್ತಾರೆ, ಬಡವರು ಯಾವಾಗಲೂ ಬಡವರಾಗೇ ಇರ್ತಾರೆ. ಆದರೆ ಈ ಬಡವ ಶ್ರೀಮಂತ ಅನ್ನೋರಿಗೆ ಒಂದು ಹೆಸರಾದರೂ ಇದೆ, ಇವರು ಬಡವರು ಇವರು ಶ್ರೀಮಂತರು ಅಂದರೆ. ಸೊ ನಮ್ಮಂಥ ಮಧ್ಯವರ್ತಿಗಳಿಗೆ ಯಾವುದೇ ಥರದ ಹೆಸರಿರೋದಿಲ್ಲ. ಸೊ ಈಗ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸು ಇಷ್ಟೆಲ್ಲ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಪಡ್ಕೊಂಡು ಇವತ್ತೊಂದು ಮಟ್ಟಿಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ಸಕ್ಸಸ್ ದಾರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ನೀವೆಲ್ಲ ಎಷ್ಟು ಕಾರಣನೋ. ನಾನು ಆರಾಧನೆ ಮಾಡುವಂಥ ನನ್ನ ಆರಾಧ್ಯ ದೈವ, ನಮ್ಮ ಕುಲದೇವರು, ನಮ್ಮ ಮನೆ ದೇವರು, ನಮ್ಮ ಮನೆಯಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿರೋ ನನ್ನ ಗಂಡ, ಇವರು ಎಲ್ಲರೂ ಕಾರಣ ಆಗ್ತಾರೆ. ಸೊ ಹಾಗೇನೇ ನಾವು ದುಡ್ಡಿನಿಂದ ಯಾವಾಗ ಹೋಗ್ತೀವೋ ದುಡ್ಡು ನಮ್ಮ ಕೈಗೆ ಸಿಗಲ್ಲ, ಬದಲಿಗೆ ನಿರಾಶೆ ಎಲ್ಲವೂ ನಮ್ಮ ಕೈಗೆ ಸಿಗತ್ತೆ. ಅದೇ ನೀವು ಒಂದು ಸಾರಿ ಭಗವಂತ ನೀನೇ ಎಲ್ಲ, ನಿನಗೆ ಗೊತ್ತು ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ, ಅದಷ್ಟು ಕೊಟ್ಟರೆ ಸಾಕಪ್ಪ ತಂದೆ ಅಂತ ಹೇಳಿ ಒಂದು ಸಾರಿ ಆ ಪಾದಗಳಿಗೆ ಹೋಗಿ ನಾವು ಬಿದ್ದಾಗ ಖಂಡಿತವಾಗ್ಲೂ ಆ ತಂದೆನೇ ನಮ್ಮನ್ನು ಎಬ್ಬರಿಸ್ತಾರೆ. ಸೊ ನಾನು ಹೇಳೋದು, ಆಡಂಬರವಾಗಿ ಪೂಜೆ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಭಗವಂತ ಬರ್ತಾನ? ದೇವ್ರ ಹಣೆಗೂ ಇಲ್ಲ, ನಿಜವಾಗ್ಲೂ ಇಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು. ನಮ್ಮ ಕೈಲಾದಷ್ಟು ನೀವು ನೋಡಿದ್ದೀರಾ, ಎಷ್ಟೊಂದು ಜನರ ಮನೆಗಳಲ್ಲಿ ಈ ದೇವರಿಗೆ ಹೂವು ಇಡ್ತೀವಿ ಗೊತ್ತಾ, ಈ ಶಿವನಿಗೆ ಪ್ರಿಯವಾದ ಹೂವು, ಅದು ವೈಟ್ ಕಲರ್ ಇರುತ್ತೆ, ತುಂಬೆ ಹೂವು ಅಂತ ಅನಿಸುತ್ತೆ. ಎಷ್ಟೊಂದು ಜನ ಮನೇಲಿ ಆ ತುಂಬೆ ಹೂವು, ಒಂದೇ ಒಂದು ತುಂಬೆ ಹೂವು ಇಟ್ಟು ಪೂಜೆ ಮಾಡ್ತಾರೆ ಗೊತ್ತಾ. ಮತ್ತು ಯಾಕೆ ಅವರಷ್ಟು ಶ್ರೀಮಂತರಾಗಿದ್ದಾರೆ? ನೀವು ಹೇಗೆ ಪೂಜೆ ಮಾಡ್ತೀರಾ ಅಂತಲ್ಲ, ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆ ಭಗವಂತನ ಪಾದಕ್ಕೆ ಎರಗಿ ಪೂಜೆ ಮಾಡ್ತೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡಿಕೊಟ್ಟೆ, ನಮ್ಮ ಯಜಮಾನ್ರ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಈ ನಡುವೆ ಗುರುವಾರ ಇವ್ರ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಅದೂ ರಾಯರ ಇಚ್ಛೆನೇ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಪ್ರತಿ ಗುರುವಾರ ನಾನೇ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೆ. ಬಟ್ ಕಳೆದ ಒಂದು 15-20 ಡೇಸಿಂದ ನನಗೆ ವಾರ ಇಲ್ಲ ನಮ್ಮ ಯಜಮಾನ್ರ ಕೈಲಿ ಮಾಡಿಸ್ತೀನಿ, ಇಲ್ಲ ನನ್ನ ಮಗನ ಕೈಲಿ ಮಾಡಿಸ್ತೀನಿ. ಗೊತ್ತಿಲ್ಲ ನಂಗೆ ಈ ಥರ ಯಾಕೆ ಅನ್ನಿಸ್ತಾ ಇದೆ ಅಂತ. ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ. ಸೊ ಅದಕ್ಕೇ ಎಲ್ಲ ರೆಡಿ ಮಾಡಿ ನಾನು ನಿಂತ್ಕೊಂಡು ಅವ್ರ ಕೈಲಿ ಪೂಜೆ ಮಾಡಿಸ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅವರು ಪೂಜೆ ಮಾಡಿದಾಗ ಮನೆಯ ಸಮೃದ್ಧಿ ಜಾಸ್ತಿ ಆಗುತ್ತೆ. ಎಕ್ಸ್ಪೆಷಲಿ ಮನೆಯ ಯಜಮಾನರು ಅವರು ಪೂಜೆ ಮಾಡೋದ್ರಿಂದ ಮನೆಗೆ ಶಾಂತಿ, ನೆಮ್ಮದಿ, ಸುಖ ಎಲ್ಲ ಇರುತ್ತೆ. ನಾವು ಹೆಣ್ಮಕ್ಳು ಮಾಡಿದ್ರೆ ಇರಲ್ವಾ? ಇರುತ್ತೆ, ಆದರೆ 50% ಅಷ್ಟೇನೆ. ಸೊ ಇದು ನಂಬಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಫ್ಕೋರ್ಸ್ ಇದು 100% ನಿಜ. ನಾವು ಮಾಡೋ ಪೂಜೆ 50% ಅಷ್ಟೇ ನಮ್ಮ ಮನೆಗೆ ಒಳಿತು ಮಾಡುತ್ತೆ. ಅದೇ ಮನೆಯ ಯಜಮಾನರು, ಗಂಡ ಆದವರು, ಮನೆಯ ಯಜಮಾನರು ಪೂಜೆನ ಮಾಡಿದಾಗ 100%ಗೆ ನಮಗೆ ನಾವು ಮಾಡಿರುವಂತಹ ಪೂಜೆಗೆ ಫಲ ಅನ್ನೋದು ಸಿಗುತ್ತೆ. ಸೊ ನೀವೂ ಆದಷ್ಟು ನಿಮ್ಮ ಮನೆಯವ್ರ ಕೈಲಿ ಪೂಜೆ ಮಾಡಿಸಿ. ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಏನೇ ಕೆಲಸ ಆಗದೆ ಹೋಗಲಿ ಅವರು ದೀಪ ಹಚ್ಚಿ ಕೆಲ್ಸಕ್ಕೆ ಹೋಗ್ತಾರೆ, ನೀವು ನೋಡಿದರೆ. ಬಟ್ ನಮ್ಮ ಮನೆಗಳಲ್ಲಿ ಈ ಥರ ನಾವೇ ಹೇಳಬೇಕು. ಎಕ್ಸ್ಪೆಷಲಿ ನಮ್ಮ ಮನೇಲೂ ಅಷ್ಟೇ. ನಮ್ಮ ಯಜಮಾನರು ಈ ಪೀರಿಯಡ್ಸ್ ಆಗೋ ಟೈಮಲ್ಲೆಲ್ಲ ನಮ್ಮ ಮನೇಲಿ ದೇವ್ರ ಬಾಗಿಲೇ ತೆಗಿಯೋದಿಲ್ಲ ನಾವು. ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ನೀವು ಮಾಡ್ಬೋದು ಕಣ್ರಿ, ಮಾಡಿರಿ ಅಂತ. ಬೇಡ
ಇದು ನಿನಗೆ ರಜೆ ಹೇಗೋ ದೇವ್ರಿಗೂ ರಜಾನೇ ಬೇಡ ಮಾಡೋದು ಅಂತ ಹೇಳಿ ಹೋಪ್ ಅವ್ರಿಗೂ ಒಂದು ಇರುತ್ತಲ್ವಾ. ಸೊ ಹಾಗಾಗಿ ನಾನು ಮಾಡ್ಸೋಕ್ಕೆ ಹೋಗೋದಿಲ್ಲ. ಈ ಹಬ್ಬಗಳ ಟೈಮಲ್ಲಿ ಮಾತ್ರ ಕಂಪಲ್ಸರಿ ಪೂಜೆ ಮಾಡ್ತೀವಿ, ಬಿಟ್ಟರೆ ನಾರ್ಮಲ್ ದಿನಗಳಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಕಂಪ್ಲೀಟ್ಲಿ ನಮ್ಮ ಮನೆ ದೇವ್ರ ಮನೆ ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ಇವತ್ತು ಪೂಜೆ ಎಲ್ಲ ಅವ್ರ ಕೈಲಿ ಮಾಡಿಸಿದ್ದಕ್ಕೆ ಆ ಮುಖದಲ್ಲಿ ನೋಡಿದ್ರೆ ಗೈಸ್ ಎಷ್ಟು ಕಳೆ, ಒಂದು ನಿರಾಳ. ನಾವು ಹೆಣ್ಮಕ್ಳೇ ಅಂತೀವಿ, ಬಟ್ ಗಂಡು ಮಕ್ಳಿಗೂ ಆ ಒಂದು ನಿರಾಳ ಅನ್ನೋದು ಸಿಗುತ್ತೆ ಪೂಜೆ ಮಾಡಿದಾಗ. ಅವ್ರಿಗೆ ಆಫೀಸು ಆಚೆಗಡೆ ಎಷ್ಟೋ ಟೆನ್ಷನ್ಸ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಅದಷ್ಟರ ಮಧ್ಯೆ ದೇವರನ್ನ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತಾರಲ್ವ, ನೆಮ್ಮದಿಯಿಂದ ಕಣ್ಣು ಮುಚ್ಚಿ ದೇವ್ರ ಪಾದಕ್ಕೆ ಎರಗಿ. ಸೊ ಅವಾಗ ಅದೊಂದು ಸ್ಯಾಟಿಸ್ಫೈ ಸಿಗುತ್ತೆ ಗೊತ್ತಾ. ಆ ಸ್ಯಾಟಿಸ್ಫೈಯೇ ಈಗ ನೀವು ಅವ್ರ ಮುಖದಲ್ಲಿ ನೋಡಿದ್ದು. ಸೊ ಇವತ್ತು ಅವ್ರು ಹೋಗೋ ಕೆಲಸ ಖಂಡಿತವಾಗ್ಲೂ ಎಲ್ಲನೂ ಸಕ್ಸಸ್ ಆಗುತ್ತೆ. ಸೊ ಮನೇಲಿ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಈ ನಡುವೆ ಗುರುವಾರ ಅಂತಂದರೆ ಅವರಿಗೆ ಏನೋ ಒಂದು ವಿಶೇಷವಾದಂತಹ ಒಲವು. ಅವರು ರಾಯರ ಮಠಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತಾರೆ. ಸೊ ಮೇ ಬಿ ಇದು ರಾಯರ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಒಂದು ಹಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಂಬಿರೋದು ಒಂದೇ, ನಾನು ನಂಬಿರೋ ರಾಯರು ನನ್ನನ್ನು ಕೈ ಬಿಡೋದಿಲ್ಲ. ಇದೊಂದೇ ನನ್ನ ಅಚಲವಾದ ನಂಬಿಕೆ. ಇವತ್ತು ಗುರುವಾರ ಅಂದ್ರೇ ರಾಯರ ಮಕ್ಕಳಿಗೆ ಹಬ್ಬ ಇದ್ದಾಗೇ. ಸೊ ಬೆಳಗ್ಗೆನೇ ನಮ್ಮ ಯಜಮಾನ್ರ ಕೈಲಿ ಪೂಜೆ ಎಲ್ಲ ಮಾಡಿಸ್ದೆ. ಸೊ ಈಗ ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ, ಮೀನ್ಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬಿಕಾಸ್ ಪರ್ಯಂತ ಬಿಡೋಷ್ಟೊತ್ತಿಗೆ ಮತ್ತೆ ಆ್ಯಸ್ ಯೂಶ್ವಲ್ ಡೇ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ಇವಾಗಂತೂ ಪರ್ಯಂತ್ಗೆ ಟೆಸ್ಟಸ್ ನಡೀತಾ ಇದೆ, ಫಸ್ಟ್ ಯೂನಿಟ್ ಟೆಸ್ಟ್. ಲಿಟ್ರಲಿ ಹೆಂಗಿದೆ ಅಂತಂದರೆ 5:30ಗೆ ಅಲಾರಾಮ್ ಇಟ್ಟರೆ ನೀವು ನಂಬಲ್ಲ, 8:30ವರೆಗೂ ಅವನಿಗೆ ಟ್ಯೂಷನ್ಸ್ ಮಾಡೋದೇ ಸರಿ ಹೋಗ್ತದೆ ನನಗೆ. ಸೊ ಅದಕ್ಕೆ ಅಂತ ಹೇಳಿ ನಾನು ಮಧ್ಯಾಹ್ನನೇ ಏನಾದರೂ ಸಾಂಬಾರಾಗಲಿ ಅಥವಾ ಅಡುಗೆ ಆಗಲಿ ಮಾಡಿಟ್ಕೊಬಿಡ್ತೀನಿ. ಸೊ ಹೆಣ್ಮಕ್ಳೇ ಹಾಗೆ ಎಲ್ಲದಕ್ಕೂ ಪ್ರಿಪ್ರೇಷನ್ ಮಾಡಿ ನಾಳೆಗೆ ಏನು ಮಾಡೋದು, ಇವತ್ತು ರಾತ್ರಿಗೆ ಏನು ಮಾಡೋದು. ಸೊ ಎನಿ ಟೈಮ್ ಮೈಂಡಲ್ಲಿ ಏನಾದರೂ ಒಂದು ಯೋಚನೆ ಓಡ್ತಾ ಇರುತ್ತೆ, ಏನಾದರೂ ಒಂದು ಥಾಟ್. ಆರಾಮಾಗಿ ಕೂತಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ಹೆಣ್ಮಕ್ಳು ಆರಾಮಾಗಿ ಕೂತಿರೋದಿಲ್ಲ, ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ನನ್ನನ್ನು ಸೇರಿಸಿ. ಸೊ ಇವತ್ತು ಗುರುವಾರ ವಂಡರ್ಫುಲ್ ಆಗಿರುತ್ತೆ ವಿಡಿಯೋ, ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ. ಇವತ್ತು ನಾನಂತೂ ಪೂಜೆ ಮಾಡಿಲ್ಲ, ಬದಲಿಗೆ ಯಾರು ಪೂಜೆ ಮಾಡಿದ್ರು ಅಂತ ಹೇಳಿ ನೋಡ್ಕೊಂಡು ಬನ್ನಿ. ಅದಾದ ಮೇಲೆ ನಾನು ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲೆಟ್ಸ್ ಸ್ಟಾರ್ಟ್ ಥರ್ಸ್ಡೇಸ್ ವಂಡರ್ಫುಲ್ ವಿಡಿಯೋ. ನೋಡಿ, ಇನ್ನು ಬೆಳಗ್ಗೆ ಅಂತ ಹೇಳಿ ಏನು ಮಾಡಿದ್ದೆ ಅಂತ ಅಂದರೆ ರೈಸ್ ಮಾಡಿ ಸೊಪ್ಪು ಸಾರು ಮಾಡಿದ್ದೆ. ಬಿಕಾಸ್ ಬೆಳಗ್ಗೆ ಸೊಪ್ಪು ಸಾರು ಅಥವಾ ಬೇಳೆ ಸಾರು ಈ ಥರ ಏನಾದರೂ ಸಾಂಬಾರುಗಳನ್ನು ಮಾಡಿ ಇಟ್ಕೊಬಿಟ್ರೆ ಸಾಯಂಕಾಲಕ್ಕೆ ಎಷ್ಟೋ ಕೆಲಸ ಈಸಿ ಆಗುತ್ತೆ. ಅದು ಬೇರೆ ಈಗ ಪರ್ಯಂತ್ಗೆ ಫಸ್ಟ್ ಯೂನಿಟ್ ಟೆಸ್ಟ್ ಬೇರೆ ನಡೀತಾ ಇದೆ. ಸೊ ಹಾಗಾಗಿ ಈ ರೀತಿ ಅಡುಗೆನ ಮಾಡಿ ಇಟ್ಕೊಬಿಟ್ರೆ ರಾತ್ರಿಗೆ ಮುದ್ದೆ ತೊಳಸ್ಕೊಳ್ಳೋದು ಅಥವಾ ಚಪಾತಿ ಮಾಡ್ಕೊಳ್ಳೋದು ಈ ಥರ ನಾನು ಪೆಂಡಿಂಗ್ ಇಟ್ಕೊತೀನಿ. ಸೊ ಫೈನಲಿ ಇನ್ನು 4-5 ಏನೋ ಇದೆ ಟೆಸ್ಟ್ಗಳು ಆಗೋದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ. ಈ ಟೆಸ್ಟ್ಗಳು ಹಾಗೆಯೇ ಈ ಎಕ್ಸಾಮ್ಸು, ಆಮೇಲೆ ಈ ರೀತಿ ಏನಾದರೂ ಪರ್ಯಂತ್ಗೆ ಸ್ಕೂಲಿಂದ ಆ್ಯಕ್ಟಿವಿಟಿ ಕೊಟ್ಟರೆ ಅವನು ಎಷ್ಟು ಎಕ್ಸೈಟೆಡ್ ಆಗ್ತಾನೋ ಗೊತ್ತಿಲ್ಲ. ಬಟ್ ನಾನು ಎಕ್ಸೈಟೆಡ್ ಜೊತೆಗೆ ಟೆನ್ಷನ್ ಸಹ ಬಂದ್ಬಿಡುತ್ತೆ. ಬಿಕಾಸ್ ಹೇಗೆ ಇವನಿನ್ನೂ ಏನೂ ಓದಿಲ್ವಲ್ಲ, ಯಾಕೆ ಏನು ಅನ್ನೋ ಕ್ವಶನ್ಸ್ ಮಾರ್ಕ್ಸ್ಗಳ ಜೊತೆಗೆ. ಆ್ಯಂಡ್ ಫೈನಲಿ ಈಗೀಗ ನನ್ನ ಮಗ ಅವನೇ ಒಂದು ರೀತಿ ಮೆಚ್ಯೂರಾಗಿ ಯೋಚನೆ ಮಾಡಿ ಬಂದ ತಕ್ಷಣವೇ ಕೈ ಕಾಲು ಮುಖ ತೊಳ್ಕೊತಾನೆ. ಸ್ನಾನ ಮಾಡೋ ಹಾಗಿದ್ರೆ ಅವನೇ ಮಮ್ಮಿ ನಾನು ಮಾಡ್ಕೊತೀನಿ, ನೀವು ಪರವಾಗಿಲ್ಲ ರೆಸ್ಟ್ ಮಾಡಿ ಅಂತಾನೆ. ಅದಾದಮೇಲೆ ಅವನೇ ಬಂದು ಬುಕ್ಸ್ ಎಲ್ಲ ತೆಗೆದು ಹೋಮ್ವರ್ಕ್ಸ್ ಎಲ್ಲ ಏನು ಕೊಟ್ಟಿದ್ದಾರೆ ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡು, ಅದಾದಮೇಲೆ ಮಮ್ಮಿ ನಾನು ಬುಕ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿದ್ದೀನಿ, ಈಗ ಊಟ ಮಾಡಿಬಿಟ್ಟು ಅಥವಾ ಸ್ನ್ಯಾಕ್ಸ್ ತಿಂದುಬಿಟ್ಟು ನಾನು ಮಾಡ್ಕೊತೀನಿ ಅಂತ. ಸೋ ಗುಡ್ ಅಲ್ವಾ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಮಲಗಿದ್ದೆ. ಮಲ್ಕೊಂಡಿದ್ರೆ ಹೆಂಗಂತಂದರೆ ಒಂಥರ ಸೋಂಬೇರಿ.
ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ. ಬಟ್ ಪರಿಹಾರ ಬರೋ ಟೈಮ್ ಆಯಿತು ನೋಡಿ, ನನಗಿನ್ನೂ ಹಾಸ್ಟೆಲ್ಗೆ ಬರ್ತಾಯಿದೆ. ಪರಿಹಾರ ಬರೋ ಟೈಮ್ ಆಯಿತು. ಅದಕ್ಕೆ ಮಲಗಿ ಸ್ವಲ್ಪ ಫ್ರೆಶ್ ಅಪ್ ಆದರೆ ಒಂದು ವರ್ಷಕ್ಕೆ ಮತ್ತೆ ಎನರ್ಜೆಟಿಕ್ ಆಗಿರ್ಬೋದು ಅಂತ ಹೇಳಿ. ಆ್ಯಂಡ್ ಯೂಶಲಿ ಗುರುವಾರ ನಾನು ಯಾವುದೇ ಥರದ ಬೇರೆ ಕೆಲಸಗಳು ಇಟ್ಕೊಳ್ಳೋದಿಲ್ಲ. ಎಕ್ಸಾಂಪಲ್ ಈಗ ವಿಡಿಯೋ ಮಾಡೋದಾಗಿರ್ಬೋದು, ಅಥವಾ ಮಧ್ಯಾಹ್ನ ಅಷ್ಟೊತ್ತಿಗೆ ಫ್ರೀ ಆಗಬೇಕು, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ, ಸೊ ದಟ್ ಸ್ವಲ್ಪ ನಾವು ಫ್ರೀ ಆಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಗೊತ್ತಾಯ್ತಾ ನಿಮಗೆ ಯಾಕೆ ಹೀಟ್ ಜಾಸ್ತಿ ಆಗಿದೆ ಅಂತ? ಗೊತ್ತಾಗಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಪರಿಯನ್ ಬರ್ತಾನೆ ಅಷ್ಟೊತ್ತಿಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡೋಕ್ಕೆ ಯೋಚನೆ ಮಾಡ್ತಾ ಕೂತಿದ್ದೀನಿ, ಏನು ಸ್ನ್ಯಾಕ್ಸ್ ಮಾಡೋದು ಅಂತ ಹೇಳಿ. ಅವನಿಗೆ ಯೂಶಲಿ ಸೊಪ್ಪು ಬಸ್ಸಾರು ಅಂತಂದರೆ ಇಷ್ಟ. ಸೊ ಸೊಪ್ಪು ಅನ್ನ ಅಂದರೆ ತಿನ್ಕೋತಾನೆ. ಬಟ್ ಸ್ಟಿಲ್ ಏನಾದರೂ ಸ್ಪೆಷಲ್ ಏನಾದರೂ ಮಾಡ್ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಲೆಗೇನಾದರೂ ಉಳಿದ್ರೆ ಮಾಡಿದ್ರೆ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಬಾಯ್.